ತುಂಬ ವರ್ಷಗಳ ನಂತರ ನಾವು ಪ್ರತಿನಿತ್ಯ ಯೂಸ್ ಮಾಡೋ ದಾರಿನ ಚೇಂಜ್ ಮಾಡಿಲ್ಲ ಅಂದರೆ ಆ ದಾರಿ ನಮ್ಮನ್ನು ನೋಡಿ ನಗುತ್ತಂತೆ, ನೀ ಯಾವಾಗ ಬದಲಾಗುವೆ ಎಂದು. ನೇಚರ್ ಆಸ್ ಅ ಬೆಸ್ಟ್ ಮ್ಯೂಸಿಕ್ ಫಾರ್ ದೋಸ್ ಹೂ ಲಿಸನ್. ಹೇಗೆ ಸಮುದ್ರ ತನ್ನ ತೀರವನ್ನು ಪ್ರೀತಿಸುತ್ತೋ ಹಾಗೆ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಅಕಾಮಿಡೇಷನ್ ಬಂದು ಅರೌಂಡ್ 2000 ಇದೆ. ಸೊ ನನಗೆ ಎಲ್ಲೂ ಅಂದರೆ ಒಳ್ಳೆ ಹೋಟ್ಲ್ ಎಲ್ಲೂ ಸಿಗಲಿಲ್ಲ. ಸೊ ಒಂದು ಡಾಲ್ಮಿಟ್ರಿ ಥರ ಇರುತ್ತೆ, ಅದರಲ್ಲೊಂದು 7-8 ಜನ 6 ಜನ 4 ಜನ ಆ ಥರ ಇರುತ್ತೆ. ನಾವು ಅದೆಲ್ಲ ಬೆಂಕಿಯಲ್ಲಿ ಹಾಕಿದ್ರು, ಚೆನ್ನಾಗಿತ್ತು. ಆಮೇಲೆ ಕಾರ್ಡ್ಸ್ ಎಲ್ಲ ಆಡಿದ್ವಿ. ಸೊ ಇಟ್ಸ್ ಅ ಫನ್, ನಿಮಗೆ ಟೈಮ್ ಪಾಸ್ ಆಗುತ್ತೆ. ಸೋಲೋ ಟ್ರಾವೆಲರ್ಸರು ತುಂಬ ಜನ ಬರ್ತಿರ್ತಾರೆ. ನಾನು ಮುಂಬೈ ಹಾಸ್ಟೆಲಲ್ಲಿದ್ದೆ. ಏನು ಅಂದರೆ ಮಿಡ್ ನೈಟ್ ಒಬ್ಬ ಬರೋನು, ಬೆಳಗ್ಗೆ ಒಬ್ಬ ಹೋಗೋನು, ಇನ್ನೊಬ್ಬ ಬರೋನು, ಒಳ್ಳೆ ದನದ ದೊಡ್ಡಿ ಥರ, ನಿದ್ದೆ ಆಗ್ತಿರ್ಲಿಲ್ಲ, ಸಕ್ಕ ಡಿಸ್ಟರ್ಬೆನ್ಸು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನಿದ್ದಿದ್ದು ಅಷ್ಟರಲ್ಲಿ ಶೇರ್ ಟಾಯ್ಲೆಟು. ಸೊ ಆ ರೂಮ್ ಏನಾದ್ರು ಫುಲ್ ಹೌಸ್ ಆಗಿತ್ತು ಅಂದರೆ ತುಂಬ ಕಷ್ಟ. ನೀವು ಬೆಳಗ್ಗೆ ಹೊತ್ತು ತುಂಬ ಕಾಯಬೇಕಾಗತ್ತೆ ಟಾಯ್ಲೆಟಿಗೆ ಹೋಗೋಕ್ಕೆ, ಸ್ನಾನ ಮಾಡೋದಕ್ಕೆಲ್ಲ. ಆದರೆ ಹಾಸ್ಟೆಲಲ್ಲಿ ನೈಟ್ ಹೊತ್ತು ಬೇರೆ ಏನೋ ನಡೆಯುತ್ತೆ ಅಂತ ಹೇಳ್ತಾರಲ್ಲ, ಅದನ್ನು ಆಮೇಲೆ ಮಾತಾಡೋಣ. ಅವ್ರೆಷ್ಟು ಕಷ್ಟಪಟ್ಟು ದುಡಿತಾರೆ ಅಂದರೆ AC ರೂಮಲ್ಲೂ ಬೆವ್ರು ಬರುತ್ತೆ, ಕುತ್ಕೊಂಡಿರೋ ಜಾಗದಿಂದನೂ ಮೊಳಕೆಗಳು ಬರುತ್ತೆ. ಬಂದಿದ್ದ 4 ಕಾಸಲ್ಲಿ EMIಲಿ ಒಂದು ಅಪಾರ್ಟ್ಮೆಂಟು ಮತ್ತು ತಾವು ಮನೇಲಿ ಮಾಡಿದ್ದು ಯಾರಿಗೂ ಕಾಣಬಾರ್ದು ಅಂತ ಹೇಳಿ ಬಾಲ್ಕನಿಗಳಿಗೆ ಹಾಕೋ ಕರ್ಟನ್ಸ್ಗಳು. ಆಸ್ ಎ ರಿಸಲ್ಟ್ ಆಫ್ ಕರ್ಟನ್ಸ್, ಹೌಸ್ ಫುಲ್ ಆಫ್ ಕಿಡ್ಸ್. ಬೆಂಗಳೂರಲ್ಲಿ ಕತ್ಲಲ್ಲಿ ಕಲ್ ತಗೊಂಡು ಹೊಡಿದ್ರೆ ಅದು ಹೋಗಿ ಬೀಳೋದು ಕಷ್ಟಪಟ್ಟು ದುಡಿಯೋ ಮಿಡಲ್ ಕ್ಲಾಸ್ ಮಂದಿಗಳಿಗೆ. ಅವ್ರೆಷ್ಟು ಕಷ್ಟಪಟ್ಟು ದುಡಿತಾರೆ ಅಂದರೆ AC ರೂಮಲ್ಲೂ ಬೆವ್ರು ಬರುತ್ತೆ, ಕುತ್ಕೊಂಡಿರೋ ಜಾಗದಿಂದನೂ ಮೊಳಕೆಗಳು ಬರುತ್ತೆ. ಬಂದಿದ್ದ 4 ಕಾಸಲ್ಲಿ EMIಲಿ ಒಂದು ಅಪಾರ್ಟ್ಮೆಂಟು ಮತ್ತು ತಾವು ಮನೇಲಿ ಮಾಡಿದ್ದು ಯಾರಿಗೂ ಕಾಣಬಾರ್ದು ಅಂತ ಹೇಳಿ ಬಾಲ್ಕನಿಗಳಿಗೆ ಹಾಕೋ ಕರ್ಟನ್ಸ್ಗಳು. ಆಸ್ ಎ ರಿಸಲ್ಟ್ ಆಫ್ ಕರ್ಟನ್ಸ್, ಹೌಸ್ ಫುಲ್ ಆಫ್ ಕಿಡ್ಸ್. ಒಂದು EMI ಸಾಕಾಗಲ್ಲ ಅಂತೇಳಿ ಮತ್ತೊಂದು EMI. ಆಫೀಸ್ ಪಾರ್ಟಿಗಳು, ಸೊಸೈಟಿ ಪಾರ್ಟಿಗಳು, ರಿಲೇಟಿವ್ಸ್ ಪಾರ್ಟಿಗಳು ಮತ್ತು ಫ್ರೆಂಡ್ಸ್ ಜೊತೆ 2 ಅಥವಾ 3 ಬಾಟಲ್ಗಳು. ಆದರೆ ಒಂದಿಷ್ಟು ಜನ ಟ್ರಾವೆಲಿಂಗ್ನ ಥೆರಪಿ ಥರ ನೋಡ್ತಾರೆ. ಕೆಲವೊಬ್ಬರಿಗೆ ಪ್ರಕೃತಿ ಮಡಿಲಲ್ಲಿ ಕಳೆದೋಗಕ್ಕೆ ಇಷ್ಟಪಡ್ತಾರೆ, ಯಾಕೆಂದರೆ ನೇಚರ್ ಆಸ್ ಅ ಬೆಸ್ಟ್ ಮ್ಯೂಸಿಕ್ ಫಾರ್ ದೋಸ್ ಹೂ ಲಿಸನ್. ಇನ್ನು ಕೆಲವರು ಸಮುದ್ರದ ಅಂಚಿನಲ್ಲಿ ಕವಿಗಳಾಗ್ಬಿಡ್ತಾರೆ. ಹೇಗೆ ಸಮುದ್ರ ತನ್ನ ತೀರವನ್ನು ಪ್ರೀತಿಸುತ್ತೋ ಹಾಗೆ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಕೆಲವೊಬ್ಬರು ಟ್ರಾವೆಲ್ನ ಅವರಿಗೋಸ್ಕರ ಮಾಡೋದಿಲ್ಲ, ಸೋಷಿಯಲ್ ಮೀಡಿಯಾಗೋಸ್ಕರ ಮಾಡ್ತಾರೆ. ಯಾಕಣ ಸ್ವಲ್ಪ ಜನ ವಾಕು, ಜಿಮ್ಮು, ಯೋಗಾಸನ ಇವನ್ನೆಲ್ಲ ಮಾಡಿ ಸುಸ್ತಾಗಿ ಮನೆ ಬಂದು ಮಲ್ಕೊಂತಾರೆ. ಸೇವಿಂಗ್ಸ್ನೆಲ್ಲ ಬಂದು ಸ್ಟಾಕ್ಸ್, ಮ್ಯೂಚುವಲ್ ಫಂಡು, FD ಇರ್ತಾರೆ. ಅವ್ರ ರೂಟೀನ್ ಹೆಂಗಿರುತ್ತೆ ಅಂದರೆ ಎದ್ದ ದುಡಿ ಕುಡಿ EMI ಸೇವಿಂಗ್ಸ್ ಮಲ್ಕೋ, ಎದ್ದ ದುಡಿ ಕುಡಿ EMI ಸೇವಿಂಗ್ಸ್ ಮಲ್ಕೋ. ತುಂಬ ವರ್ಷಗಳ ನಂತರ ನಾವು ಪ್ರತಿನಿತ್ಯ ಯೂಸ್ ಮಾಡೋ ದಾರಿನ ಚೇಂಜ್ ಮಾಡಿಲ್ಲ ಅಂದರೆ ಆ ದಾರಿ ನಮ್ಮನ್ನು ನೋಡಿ ನಗುತ್ತಂತೆ, ನೀ ಯಾವಾಗ ಬದಲಾಗುವೆ ಎಂದು. ಯಾರೋ ದೊಡ್ಡವರು ಹೇಳಿದರು, ಬೇಡ ಎನ್ನುವರ ಬದುಕಿನಲ್ಲಿ ಭಾರ ಆಗೋದಕ್ಕಿಂತ ಬೇಕು ಎನ್ನುವರ ಬದುಕಿನಲ್ಲಿ ಬೆಳಕಾಗುವ ಅಂತ. ಅದಕ್ಕೆ ಈ ಸರಿ ನಾನು ದಾರಿನೂ ಚೇಂಜ್ ಮಾಡಿ ಬೇಕು ಅನ್ನೋರಿಗೆ ಟಾರ್ಚ್ ಬಿಡೋಣ ಅಂತ. ವರ್ಷ ಪೂರ್ತಿ ಕತ್ತೆ ಥರ ದುಡ್ಡನ್ನ ಎಲ್ಲರೂ ಇಡ್ತೀರಾ, ಒಂದಿನ ಎಲ್ಲರೂ ಬಿಟ್ಟೋಗೋದೆ ಅಲ್ವಾ. ನೋಡಿ, ಇವಾಗ ಕಾರಿಂದ ಹೊರಗಡೆ ಬಂದು ನಿಮಗೊಂದು ಹಾಯ್ ಹೇಳಬೇಕು ಅಂತ ಇದ್ದೀನಿ. ಆದರೆ ಅಷ್ಟೇ ಜೀವನ. ನಮ್ಮ ಫ್ಯಾಮಿಲಿಗೆ ಕರ್ಕೊಂಡು ಟ್ರಿಪ್ ಹೋಗೋಣ ಅನ್ನೋರು 3 ಸ್ಟಾರ್ 4 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳನ್ನೆಲ್ಲ ಬುಕ್ ಮಾಡ್ತಾರೆ. ಎಲ್ಲ ಫೆಸಿಲಿಟೀಸ್ಗಳು ಸಖತ್ತಾಗಿರುತ್ತೆ, ಆದರೆ ಪ್ರೈಸ್ ಕೂಡ ಅದೇ ಥರನೇ ಇರುತ್ತೆ. ನೀವು ತುಂಬ ದಿನ ಅದೇ ಹೋಟ್ಲಲ್ಲಿದ್ದರೆ ನಿಮ್ಮ ಸ್ಟೇ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ. ಈಗ ಪ್ರೈಸು ಕಡಿಮೆ ಇರಬೇಕು ಮತ್ತು ಸ್ಟೇನು ಇಂಟ್ರೆಸ್ಟಿಂಗ್ ಆಗಿರಬೇಕು ಅಂದರೆ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ನೇ ಈ ಹಾಸ್ಟೆಲ್. ಹೌದು, ಈ ಹಾಸ್ಟೆಲ್ ಅಕಾಮಿಡೇಷನ್ ಅನ್ನೋದು ಇತ್ತೀಚಿನ ಮೋಸ್ಟ್ ಟ್ರೆಂಡಿಂಗ್ ಮತ್ತು ಬಜೆಟ್ ಸ್ಟೇ ಕೂಡ. ಹಾಸ್ಟೆಲ್ಗಳಲ್ಲಿ ಮೇಲ್ ಓನ್ಲಿ ರೂಮ್ಸ್, ಫೀಮೇಲ್ ಓನ್ಲಿ ರೂಮ್ಸ್ ಹಾಗೂ ಮಿಕ್ಸ್ಡ್ ರೂಮ್ಸ್ ಕೂಡ ಇರುತ್ತೆ. ಒಂದೊಂದು ರೂಮಲ್ಲಿ 4 ಜನ 6 ಜನ 10 ಜನ, ಕೆಲವೊಮ್ಮೆ 12 ಜನ ಕೂಡ ಇರ್ತಾರೆ. ಒಂದೊಂದು ಹಾಸ್ಟೆಲ್ಗಳಲ್ಲಿ ಕ್ಲಬ್ ಹೌಸ್ ಇರುತ್ತೆ, ಕಾಮನ್ ರೂಮ್ ಇರುತ್ತೆ, ಕಾಮನ್ ಟಾಯ್ಲೆಟ್ಸ್ ಕೂಡ ಇರುತ್ತೆ. ಆದರೆ ಹಾಸ್ಟೆಲಲ್ಲಿ ನೈಟ್ ಹೊತ್ತು ಬೇರೆ ಏನೋ ನಡೆಯುತ್ತೆ ಅಂತ ಹೇಳ್ತಾರಲ್ಲ, ಅದನ್ನು ಆಮೇಲೆ ಮಾತಾಡೋಣ. ಸೊ ನಾನು ಸ್ಟೇ ಆಗಿರೋ ಹಾಸ್ಟೆಲ್ ಬಂದು ಹಾಸ್ಟೆಲರ್ಸ್ ಊಟಿ ಅಂತೇಳಿ. ಸೊ ಅಕಾಮಿಡೇಷನ್ ಬಂದು ಅರೌಂಡ್ 2000 ಇದೆ. ಸೊ ನನಗೆ ಎಲ್ಲೂ ಅಂದರೆ ಒಳ್ಳೆ ಹೋಟ್ಲ್ ಎಲ್ಲೂ ಸಿಗಲಿಲ್ಲ. ಸೊ ಅನ್ಫಾರ್ಚುನೇಟ್ಲಿ ನಾನು ಅದು ಬುಕ್ ಮಾಡಬೇಕಾಯ್ತು. ಸೊ ಏನಪ್ಪ ಪಾಸಿಟಿವ್ಸ್ ಆಫ್ ಹಾಸ್ಟೆಲ್ ಅಂದರೆ ನಿಮಗೆ ಸೇಮ್ ಅಂದರೆ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇಂಜಿನಿಯರ್ಸ್ಗಳೇ ಸಿಗ್ತಾರೆ. ಸೊ ಒಂದು ಡಾಲ್ಮಿಟ್ರಿ ಥರ ಇರುತ್ತೆ, ಅದರಲ್ಲೊಂದು 7-8 ಜನ 6 ಜನ 4 ಜನ ಆ ಥರ ಇರುತ್ತೆ. ಸೊ ಅಗೇನ್ ಈಗ 4 ಮೆಂಬರ್ಸಿಗೆ ಡಿಫ್ರೆಂಟ್ ಕಾಸ್ಟು, 6 ಮೆಂಬರ್ಸಿಗೆ ಡಿಫ್ರೆಂಟ್ ಕಾಸ್ಟ್ ಆ ಥರ ಇರುತ್ತೆ. ಸೊ ಏನಪ್ಪ ಅಂದರೆ ಅಡ್ವಾಂಟೇಜು ನಿಮಗೆ ಅಂದರೆ ಎಲ್ಲ ಈಗ ನೈಟೆಲ್ಲ ನೋಡಿ ನಾವು ಅದೆಲ್ಲ ಬೆಂಕಿಯಲ್ಲಿ ಹಾಕಿದ್ರು, ಚೆನ್ನಾಗಿತ್ತು. ಆಮೇಲೆ ಕಾರ್ಡ್ಸ್ ಎಲ್ಲ ಆಡಿದ್ವಿ. ಸೊ ಇಟ್ಸ್ ಅ ಫನ್, ನಿಮಗೆ ಟೈಮ್ ಪಾಸ್ ಆಗುತ್ತೆ. ಸೋಲೋ ಟ್ರಾವೆಲರ್ಸರು ತುಂಬ ಜನ ಬರ್ತಿರ್ತಾರೆ, ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು. ಆಮೇಲೆ ನೀವು ತುಂಬ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು. ಈಗ ನೋಡಿ, ನಾನು ಊಟಿ ಬಗ್ಗೆನೇ ಅಲ್ಲಿ ತುಂಬ ಜನ ಟ್ರಾವೆಲರ್ಸ್ ಬಗ್ಗೆ ಕೇಳಿದೆ. ಸೊ ಅವು ಎಲ್ಲರೂ ಅವರೊಂದು ಒಪಿನಿಯನ್ ಕೊಟ್ಟರು. ಬಟ್ ಅದರ್ವೈಸ್ ಹಾಸ್ಟೆಲ್ ಈಸ್ ಗುಡ್ ಟು ಎಕ್ಸ್ಪ್ಲೋರ್. ನಿಮಗೆ ಯು ವಿಲ್ ಗೆಟ್ ಲಾಟ್ ಆಫ್ ಡೀಟೇಲ್ಸ್, ಯು ವಿಲ್ ಮೀಟ್ ಲಾಟ್ ಆಫ್ ಸೋಲೋ ಟ್ರಾವೆಲರ್ಸ್.
ಆ ರಾತ್ರಿನ ಹಾಸ್ಟೆಲಲ್ಲಿ ಹೇಗೆ ಕಳೆಯೋದು ಅನ್ನೋದು ಅವರವರ ದೃಷ್ಟಿಕೋನದ ಮೇಲೆ ಹೋಗುತ್ತೆ. ಹಾಸ್ಟೆಲಲ್ಲಿ ನೈಟ್ ಟೈಮು ಆರ್ಗನೈಸರ್ಸು ಏನಾದರೂ ಒಂದು ಇವೆಂಟ್ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಲೈಕ್ ಫಿಲ್ಮ್ ಶೋ, DJ ನೈಟ್, ಸಿಂಗಿಂಗ್, ಗೇಮ್ಸ್. ಒಂದೊಂದು ಹಾಸ್ಟೆಲಲ್ಲಿ ಕ್ಲಬ್ ಹೌಸಲ್ಲಿ ಅಥವಾ ಕಾಮನ್ ಏರಿಯಾದಲ್ಲಿ ಕಾರ್ಡ್ಸ್ ಇರುತ್ತೆ, ಬುಕ್ ಇರುತ್ತೆ, ಗಿಟಾರ್ ಇರುತ್ತೆ. ಯು ಕ್ಯಾನ್ ಜಸ್ಟ್ ಹ್ಯಾಂಗ್ ಔಟ್ ವಿತ್ ಯುವರ್ ಫೆಲ್ಲೋ ಸೋಲೋ ಟ್ರಾವೆಲರ್ಸ್. ಅದಕ್ಕೆ ನೀವು ಧೈರ್ಯ ಮಾಡಬೇಕು, ಈಗೋ ಬಿಡಬೇಕು, ಮನಸ್ಸು ಬಿಚ್ಚಿ ಮಾತಾಡಬೇಕು. ಯಾರಿಗೆ ಗೊತ್ತು, ಪಾರ್ಟಿ ಮಾಡೋಕ್ಕೆ ನಿಮ್ಮದೇ ವೇವ್ ಲೆಂತ್ ಮ್ಯಾಚ್ ಆಗೋ ಹೊಸ ಗ್ಯಾಂಗ್ ಸಿಗ್ಬೋದು. ನಿಮ್ಮ ಹೊಸ ಕ್ರಿಯೇಟಿವ್ ಐಡಿಯಾಗಳಿಗೆ ಹೊಸ ಪರ್ಸ್ಪೆಕ್ಟಿವ್ ಸಿಗ್ಬೋದು. ನಿಮ್ಮ ಜೊತೆ ಕಷ್ಟ ಅಂದಾಗ ನಿಲ್ಲೋ ಒಬ್ಬ ಒಳ್ಳೆ ಗೆಳೆಯ ಸಿಗ್ಬೋದು. ನಿಮ್ಮ ಬಿಸ್ನೆಸ್ ಐಡಿಯಾ ಏನಾದರೂ ಇಷ್ಟ ಆದರೆ ಹೊಸ ಬಿಸ್ನೆಸ್ ಪಾರ್ಟ್ನರ್ ಕೂಡ ಸಿಗ್ಬೋದು. ನಿಮಗೆ ಒಳ್ಳೆ ಕಮ್ಯುನಿಟಿ ಕೂಡ ಸಿಗ್ಬೋದು. ಇದೆಲ್ಲದರ ಆಚೆ ಕೇವಲ ಬೆರಳಿನಂಚಿನಲ್ಲಿ ಕಳೆದೋಗೋ ಈಗಿನ ಸಂಬಂಧಗಳಲ್ಲಿ ಯಾರಿಗೊತ್ತು, ಒಂದು ಹುಡುಗಿ ನಿಮ್ಮ ಹೃದಯನೇ ಕದಿಬೋದು, ನಿಮ್ಮ ಜೀವನನೇ ಬದಲಾಯಿಸ್ಬೋದು. ನೀವು ಮನಸ್ಸು ಮಾಡಬೇಕಷ್ಟೆ. ನೆಗೆಟಿವ್ ಪಾಯಿಂಟ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಪ್ರಾಬ್ಲಮ್ ಏನಂದರೆ ನಿಮಗೆ ನಿದ್ದೆ ಬರೋದಿಲ್ಲ. ತುಂಬ ಜನ ಬರೋದು ಹೋಗೋದು ಮಾಡ್ತಿರ್ತಾರೆ. ನಾನಿದ್ದಿದ್ದು ಒಂದು ಸರಿ ನಾನು ಮುಂಬೈ ಹಾಸ್ಟೆಲಲ್ಲಿದ್ದೆ. ಏನು ಅಂದರೆ ಮಿಡ್ ನೈಟ್ ಒಬ್ಬ ಬರೋನು, ಬೆಳಗ್ಗೆ ಒಬ್ಬ ಹೋಗೋನು, ಇನ್ನೊಬ್ಬ ಬರೋನು, ಒಳ್ಳೆ ದನದ ದೊಡ್ಡಿ ಥರ. ನಿದ್ದೆ ಆಗ್ತಿರ್ಲಿಲ್ಲ, ಸಕ್ಕ ಡಿಸ್ಟರ್ಬೆನ್ಸು. ಇನ್ನೊಬ್ಬ ಯಾವಾಗಲೂ ಫೋನಲ್ಲಿ ಮಾತಾಡೋದು, ಆಮೇಲೆ ಇನ್ನೊಬ್ಬ ಕೆಲಸ ಮಾಡೋದು. ಸೊ ಆ ಥರ ಎಲ್ಲ ಇರುತ್ತೆ. ಸೊ ನಿದ್ದೆ ಎಲ್ಲ ತುಂಬ ತೊಂದರೆ ಆಗುತ್ತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ನಾನಿದ್ದಿದ್ದು ಅಷ್ಟರಲ್ಲಿ ಶೇರ್ ಟಾಯ್ಲೆಟು. ಸೊ ಆ ರೂಮ್ ಏನಾದ್ರು ಫುಲ್ ಹೌಸ್ ಆಗಿತ್ತು ಅಂದರೆ ತುಂಬ ಕಷ್ಟ. ನೀವು ಬೆಳಗ್ಗೆ ಹೊತ್ತು ತುಂಬ ಕಾಯಬೇಕಾಗತ್ತೆ ಟಾಯ್ಲೆಟಿಗೆ ಹೋಗೋಕ್ಕೆ, ಸ್ನಾನ ಮಾಡೋದಕ್ಕೆಲ್ಲ. ಸೊ ಏನಾದ್ರು ನೀವು ಅಲ್ಲಿ ಮಾರ್ನಿಂಗ್ ಪ್ರೋಗ್ರಾಮ್ ಇದ್ದರೆ ಅದೆಲ್ಲ ಸ್ವಲ್ಪ ಇಂಟ್ರಪ್ಟ್ ಆಗುತ್ತೆ. ಒಂದೊಂದು ಹಾಸ್ಟೆಲಲ್ಲಿ ಅಲ್ಲೇ ಅಂದರೆ ಟ್ವಿನ್ ಬೆಡ್ಡು ಆ ಥರ, ಅಂದರೆ ಸಿಂಗಲ್ ರೂಮ್ ಥರನೂ ಇರುತ್ತೆ. ನೀವು ಅದನ್ನು ಟ್ರೈ ಮಾಡ್ಬೋದು. ಆಮೇಲೆ ಇನ್ನೊಂದೇನು ಅಂದರೆ ನನಗೆ ಸ್ವಲ್ಪ ಕಾಸ್ಟ್ಲಿ ಆಯಿತು, 2000 ಆಯಿತು ಪರ್ ಡೇ. ಬೇರೆಯವರಿಗೆಲ್ಲ 1200, 800 ಆ ಥರ ಎಲ್ಲ ಸಿಕ್ಕಿದೆ. ಅಂದರೆ ಅಗೋಡಾ ಮತ್ತು ಬೇರೆ ಬೇರೆ ವೆಬ್ಸೈಟಲ್ಲಿ ಬೇರೆ ಬೇರೆ ಪ್ರೈಸ್ ಇರುತ್ತೆ. ಸೊ ಅದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ.